ಯಾರು ನಿಮ್ಮ ಅಣ್ಣ? ನಮ್ಮ ಅಣ್ಣ ಗೋಪಾಲ ಅಣ್ಣ ಅದಾನ್ರಿ ಅಂತ ಹೇಳ್ತಂತ. ಗೋಪಾಲ ಅಣ್ಣ ಅದಾನ. ಎಲ್ಲಿರ್ತಾನವ? ಅರಣ್ಯದಾಗಿರ್ತಾನ್ರಿ. ದಿನ ಅವನಿಗೆ ಭೇಟಿ ಆಗುತ್ತಿದೇನು? ದಿನ ಭೇಟಿ ಆಗುತ್ತೀನ್ರಿ. ಆಶ್ಚರ್ಯ ಆಯಿತು ಮಾಸ್ಟ್ರಿಗೆ. ಇಷ್ಟೆಲ್ಲ ಹಾಲಿನ ಕೊಡ ಬೋಗಾಣಿ ಎಲ್ಲ ತುಂಬಿದ್ರು ಸವಿವಲ್ವ ಅಂದ್ರ ಏನಿದ್ದಿರಬೇಕಪ್ಪ? ಯಾರಿರಬೇಕವ? ನಾನು ಒಂದಿಷ್ಟು ನೋಡಬೇಕು ಅಂತ ತಿಳ್ಕೊಂಡು ಸರ್ ಅಂದ್ರಂತ, ನಿಮ್ಮ ಅಣ್ಣ ನನಗೆ ತೋರಿಸ್ತೇನಂದ್ರು. ಯಾಕೋಗಲ್ದಕ್ಕೆ ಬರೀ ತೋರಿಸ್ತೀನಿ ಅಂದಂತಾವ್. ಎಲ್ಲ ಕಾರ್ಯಕ್ರಮ ಬಿಟ್ಟ ಸರ್ ನೋಡ್ಬೇಕವ ಯಾರದನಂತ ಬಂದ. ಅರಣ್ಯದ ಮಧ್ಯದೊಳಗೆ ನಿಂತು ಮಗು ದಿನಾ ಕರೆದಂಗ ಕರಿತು, ಅಣ್ಣ ಬಾ ಅಂತ ಕರಿತು. ಬರಲೇ ಇಲ್ಲ. ಸರ್ ಅಂದರು, ಸುಳ್ಳು ಹೇಳ್ತಿದ್ದೇನೋ ಅಂತ ಬೈಯಾಕತ್ತಿದ್ರು. ಇಲ್ಲ ಇಲ್ಲ, ದಿನಾನ ಕರೆದ ತಕ್ಷಣ ಬರ್ತಿದ್ದ. ಯಾಕಣ್ಣ? ನೀನು ನಮ್ಮ ಸರ್ ನೋಡ್ಬೇಕಂತಾರ, ಬಾ ಅಂತ ಕರಿತು ಮಗು. ಬರಲೇ ಇಲ್ಲ. ಅವ್ರಂದ್ರು ಆಶ್ಚರ್ಯ ಆಯಿತು. ದಿನಾ ಬರ್ತಾನಂತ ಹೇಳ್ತಾನ, ಇವತ್ತು ಬರುವಲ್ಲ ಅಂದ್ರ ನಾನು ಪಾಪಿ. ನನ್ನಂಥ ಪಾಪಿಗೆ ಪರಮಾತ್ಮ ಹೆಂಗೆ ದರ್ಶನ ಕೊಡಬೇಕು? ಅದಕ್ಕೆ ಪರಮಾತ್ಮ ಬರುವಲ್ಲೇನೋ ಅಂತ ತಿಳ್ಕೊಂಡು ಅಳಕತ್ತಿದ ಸರ್. ಅಳ್ತಾ ಹುಡುಗನ ಕಾಲಿಡ್ದ. ಹೆಂಗಾರ ಮಾಡಿ ನಿಮ್ಮ ಅಣ್ಣನ ದರ್ಶನ ನನಗೆ ಮಾಡಿಸು ಅಂತ ಬೇಡ್ಕೋತಿದ್ದ. ಅವಾಗ ಹುಡುಗ ಅಳಕತ್ತಂತ, ನಾನು ನೀ ಬರಲಿಲ್ಲ ಅಂದ್ರೆ ನಮ್ಮ ಸರ್ ನಾ ಹೇಳಿದ ಮಾತೆಲ್ಲ ಸುಳ್ಳದ ಅಂತ ತಿಳ್ಕೊತಾರ. ಇವತ್ತು ನೀ ಬರಲೇಬೇಕು, ನನ್ನ ಸಲುವಾಗಿ ನಮ್ಮ ಸರಿಗೆ ಭೇಟಿ ಆಗಲೇಬೇಕು ಅಂತ ಅಳಕ್ಕೆ ಚಾಲು ಮಾಡ್ತೆ ಅಂತ ಹುಡುಗ. ಅಳಕ್ಕೆ ಚಾಲು ಮಾಡ್ತು. ಭಾವ ತುಂಬಿ ಕರೆದಿರ್ತಕ್ಕಂಥ ಆ ಪ್ರೀತಿಯ ಮಗುವಿನ ಭಾವನಕ್ಕ ಮರಿಗಿರ್ತಕ್ಕಂಥ ಪರಮಾತ್ಮ ಓಡೋಡಿ ಬಂದು ನೋಡಿದ. ನೋಡ್ರಿ ಸರ್, ನಮ್ಮ ಅಣ್ಣ ಇಲ್ಲೇ ನಿಂತಾನ ಅಂತಿದ್ದ ಹುಡುಗ ಕಾಣಕತ್ತಾನ, ಸರಿಗೆ ಕಾಣವಲ್ಲ. ಯಾಕ್ರಿ? ಪಾಪಿಯ ಕಣ್ಣಿಗೆ ಪರುಷ ಕಲ್ಲಾಗಿ ಇಪ್ಪಂತೆ ಇಪ್ಪರು ನೋಡ ನಮ್ಮ ಶರಣರು ಅಂದ್ರಲ್ಲ ಶರಣರು. ಪಾಪಿಗಳ ಕಣ್ಣಿಗೆ ಪರುಷ ಮಣಿನೇ ಅದ, ಅದು ಕಲ್ಲದ ಅಂತ ದಾಟಿ ಹೋಗ್ತಾನೆ ವಿನಃ ಅದ್ರ ಕಿಮ್ಮತ್ತು ಅದಕ್ಕೇನು ಗೊತ್ತಾಗ್ತದ್ರಿ ಮನುಷ್ಯನಿಗೆ? ಭಗವಂತ ಒಂದು ವೇಳೆ ದರ್ಶನ ಕೊಡಬೇಕಾಗಿತ್ತಂದ್ರ ಪರಮಾತ್ಮನನ್ನ ನೋಡ್ತಕ್ಕಂಥ ಕಣ್ಣರ ನೀನು ಇರಬೇಕಲ್ಲ, ಹೌದಾ? ಪಾಪದ ಕಣ್ಣಿಗೆ ಪರಮಾತ್ಮ ಗೋಚರ ಆಗ್ತಾನಂತೀರೇನು? 18 ಅಕ್ಷೋಹಿಣಿ ಸೈನ್ಯದ ಮಧ್ಯದೊಳಗ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಭಗವದ್ಗೀತೆಯನ್ನ ಉಪದೇಶ ಮಾಡಿದ ಬಳಿಕ ಕೊನೆಗಂತನ ಅರ್ಜುನ, ನಿನ್ನ ವಿರಾಟ ರೂಪವನ್ನು ನನಗೆ ತೋರಿಸು. ನಾ ಇಲ್ಲಿ ತನ ನನ್ನ ಗೆಳೆಯ ಅಂತ ತಿಳ್ಕೊಂಡಿದ್ದು ನಿನಗೆ, ಹೌದಾ? ನೀನು ಪರಮಾತ್ಮ ಇದ್ದಿ ಅಂತ ಗೊತ್ತಿರಲಿಲ್ಲ. ನೀನು ಸಖ್ಯ ಭಕ್ತಿ ಮಾಡ್ತಕ್ಕಂಥ ಅರ್ಜುನ ಅಂತನ ನನ್ನ ಗೆಳೆಯ, ನನ್ನ ಸಖ ಅಂತ ತಿಳಿದೆ. ಆದರೆ ನೀನು ನಿನ್ನ ಯಥಾರ್ಥವಾಗಿರ್ತಕ್ಕಂಥ ಸ್ವರೂಪವನ್ನೆಲ್ಲ ಹೇಳ್ಕೋತ ಬಂದೆಲ್ಲ, ಅದನ್ನು ನಾನು ಒಮ್ಮೆ ನೋಡ್ಬೇಕಂತೀನಿ, ತೋರಿಸು ಪರಮಾತ್ಮ ಅಂದ. ಪರಮಾತ್ಮ ತನ್ನ ವಿರಾಟ ರೂಪವನ್ನು ತೋರಿಸ್ತಿದ್ದ. ಅರ್ಜುನನಿಗೆ ಕಾಣವಲ್ತೇನು? ಅವಂದ, ಹೇ ಭಗವಂತ, ನನಗೇನೋ ಕಾಣವಲ್ತು ಅಂತ ಹೇಳ್ತಿದ್ದ. ಏನೋ ಕಾಣವಲ್ತು ಅಂದ್ರೆ ಪರಮಾತ್ಮ ಅಂದಲ್ಲೋ, ಚರ್ಮದ ಚಕ್ಷುವಿನಿಂದ ನನ್ನನ್ನು ನೋಡ್ಬೇಕಂತೀರಿ, ಈ ಚರ್ಮದ ಕಣ್ಣಿಗೆ ನಾ ಯಾರಿಗೂ ಕಂಡಿಲ್ಲ, ಕಾಣಂಗಿಲ್ಲ ಅಂದ. ಹಾಗಾದ್ರೆ ಏನು ಮಾಡಬೇಕು? ದಿವ್ಯಂ ಚಕ್ಷುಂ ದದಾಮ್ಯಹಂ. ಅರ್ಜುನ, ನನ್ನ ಸ್ವರೂಪವನ್ನು ನೀ ನೋಡ್ಬೇಕಾದ್ರ ನಿನಗೆ ದಿವ್ಯವಾಗಿರ್ತಕ್ಕಂಥ ಒಂದು ಕಣ್ಣನ್ನು ಕೊಡ್ತೀನಿ, ನನ್ನ ಕಣ್ಣಿನಿಂದ ನನ್ನನ್ನೇ ನೋಡು ಅಂತ ತಿಳ್ಕೊಂಡು ಪರಮಾತ್ಮ ಅವನಿಗೆ ವಿಶೇಷವಾಗಿರ್ತಕ್ಕಂಥ ಕಣ್ಣು ಕೊಟ್ಟಂತ. ಆ ಕಣ್ಣಿನಿಂದ ಅರ್ಜುನ ಪರಮಾತ್ಮನ ವಿಶ್ವರೂಪ ಯೋಗವನ್ನು ನೋಡಿದ. ಸಂದರ್ಶನ ಯೋಗ ಅಂತ ಬರೀತಾರ. ಎಲ್ಲ ರೂಪವನ್ನು ತೋರಿಸಿದ ಅರ್ಜುನನಿಗೆ ಧನ್ಯನಾದೆ, ಸಾಕಪ್ಪ, ಯಥಾರ್ಥ ಸ್ವರೂಪಕ್ಕೆ ಬಾ ಅಂತ ತಿಳ್ಕೊಂಡು ಪರಮಾತ್ಮನನ್ನ ಪುನಃ ಕೃಷ್ಣ ರೂಪದೊಳಗೆ ನೋಡಿದ ಅರ್ಜುನ ಅಂತ ಭಗವದ್ಗೀತೆಯಲ್ಲಿ ಬರೀತಾರೆ. ಹೇಳ ತಾತ್ಪರ್ಯ ಏನು ಅಂತ ಕೇಳಿದ್ರ, ಪರಮಾತ್ಮನನ್ನು ನೋಡಬೇಕಾಗಿತ್ತಂದ್ರ ನಿನ್ನ ಭಕ್ತಿಯ ಕಣ್ಣಿಗೆ ಗೋಚರ ಆಗತಾನ ಪರಮಾತ್ಮ. ನಿನ್ನ ಭಾವಕ್ಕೆ ಭಗವಂತ ಪ್ರಕಟ ಆಗ್ತಾನೆ ವಿನಃ ಪಾಪದ ಕಣ್ಣಿತ್ತು, ಪಾಪದಿಂದ ಕೂಡಿರ್ತಕ್ಕಂಥ ಅಂತಃಕರಣ ಇತ್ತು ಅಂದ್ರ ಎಷ್ಟು ಜನ್ಮಕ್ಕೂ ಕೂಡ ನಿನಗೆ ಪರಮಾತ್ಮನ ದರ್ಶನ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಪಾಪದಿಂದ ಕೂಡಿರ್ತಕ್ಕಂಥ, ಗರ್ವದಿಂದ ಕೂಡಿರ್ತಕ್ಕಂಥ ಮಾಸ್ಟ್ರು ಮುಂದೆ ನಿಂತಾನ. ಪರಮಾತ್ಮ ಅಲ್ಲೇ ಇದ್ರೂ ಕೂಡ ಕಣ್ಣಿಗೆ ಕಾಣವಲ್ಲ. ಅಳಕತ್ತಿದ್ನಂತ ಸರ್,
ನಾ ತಪ್ಪು ಮಾಡಿದೆ, ನನ್ನ ಪರಮಾತ್ಮ ನನ್ನ ನೋಡ್ತಕ್ಕಂಥ ಶಕ್ತಿನೇ ನನಗಿಲ್ಲಲ್ಲ ಹೇ ಭಗವಂತ. ನಾ ಏನಾದರೂ ಪಾಪ ಕೃತ್ಯಗಳನ್ನು ಮಾಡಿದ್ದೆ, ನಾ ಏನಾದರೂ ತಪ್ಪು ಮಾಡಿದ್ದೆ ಅಂದ್ರೆ ನೀನು ದಯಾನಿಧಿ ಇದ್ದಿ, ಕರುಣಾನಿಧಿ ಇದ್ದಿ, ನನ್ನೆಲ್ಲ ತಪ್ಪುಗಳನ್ನು ಕ್ಷಮ ಮಾಡಿ ನನಗೆ ಒಂದು ಸಲ ನಿನ್ನನ್ನು ನೋಡ್ತಕ್ಕಂಥ ಶಕ್ತಿ ಕೊಡು ಭಗವಂತ ಅಂತ ಅಂಗಲಾಚಿ ಕಣ್ಣೀರರಿಸಿ ಬೇಡಿಕೊಂಡ. ಆವಾಗ ಪರಮಾತ್ಮ ತನ್ನ ರೂಪವನ್ನು ತೋರಿಸಿದ್ನಂತವನಿಗೆ, ತನ್ನ ರೂಪ ತೋರಿಸಿದ. ನೋಡಿದ ಕಣ್ಣು ತುಂಬ ನೋಡಿ ಎಂಥ ಧನ್ಯನಾದೆ, ಎಷ್ಟೋ ಜನ್ಮಗಳಲ್ಲಿ ತಪಸ್ಸನ್ನು ಮಾಡಿದರೂ ಕೂಡ ಭಗವಂತನನ್ನು ಅನುಭವಿಸ್ಲಿಕ್ಕಾಗಲಿಲ್ಲ, ದರ್ಶನ ಮಾಡಲಿಕ್ಕಾಗಲಿಲ್ಲ. ಇವತ್ತು ಒಬ್ಬ ಯಕಶ್ಚಿತ ಬಾಲಕನಿಂದ ನನಗೆ ದರ್ಶನ ಆಯ್ತಲ್ಲ ಅಂತ ತಿಳ್ಕೊಂಡು ಆ ಮಾಸ್ಟ್ರು ಆ ಹುಡುಗಗ ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರಂತ. ಇವತ್ತು ನನ್ನ ಪಾಲಿನ ಗುರು ನೀನೇ ಇದ್ದಿ ನೋಡು ಅಂತ ಹೇಳಿದ್ರಂತ ಮಗುವಿಗೆ. ನನ್ನ ಪಾಲಿನ ಗುರು ನೀ ಯಾಕಂತ ಕೇಳಿದ್ರ, ದೇವರ ದರ್ಶನ ಮಾಡಿಸಿದಲ್ಲ, ಇದನ್ನು ಎಷ್ಟು ಜನ್ಮ ನೀ ಉಪಕಾರ ತೀರಿಸಿದ್ರು ಕೂಡ ಸಾಧ್ಯ ಇಲ್ಲಪ್ಪ ಅಂತ ತಿಳ್ಕೊಂಡು ಪುನಃ ಆ ಹುಡುಗ ತನಗೆ ಗೊತ್ತಾಗ್ಲಾರ್ದಂಗೆ ಮನೆಗೋಯ್ತು. ಹೇಳೋ ತಾತ್ಪರ್ಯ ಏನು ಅಂತ ಕೇಳಿದ್ರ, ಒಂದು ಸಣ್ಣ ಮಗುವಿನ ಮನಸ್ಸು ಎಷ್ಟು ಪವಿತ್ರ ಇರ್ತದ. ತಾಯಿ ಸಹಜ ಅಂದಾಳ ನಿಮ್ಮ ಅಣ್ಣ ಅದನ್ನು ಕರಿ ಅಂತ ಕರೀತು. ಪರಮಾತ್ಮ ಅವನು ಭಾವುಕ್ಕಾಗಿ ಓಡಿ ಬಂದಲ್ಲ, ಹಂಗೆ ನೀವು ಕೂಡ ಪರಮಾತ್ಮನ ದರ್ಶನ ಮಾಡಬೇಕಾಗಿತ್ತು ಅಂದ್ರೆ ಮಕ್ಕಳಾಗ್ರಿ ಅಂತಾರವ್ರು. ಮಕ್ಕಳಾಗ್ರಿ ಅಂದ್ರೆ ಏನರ್ಥ? ಮಕ್ಕಳಂಗ ಮನಸ್ಸಾಗ್ರಿ. ಯೇಸು ಕ್ರಿಸ್ತ ಬಜಾರ್ದಾಗ ನಿಂತ್ಕೊಂಡಿದ್ನಂತ. ಬಜಾರ್ದಾಗ ನಿಂತ್ಕೊಂಡು ದೇವರನ್ನ ತೋರಿಸ್ತೀನಿ ಬರ್ರಿ ಬರ್ರಿ ಅಂತ ಕರಿತಿದ್ದ. ದೇವರನ್ನ ಯಾರಾದರೂ ನೋಡ್ಬೇಕಂತ ಆಸೆ ಇತ್ತಂದ್ರೆ ಬರ್ರಿ ಅಂತ ಕರಿತಿದ್ದ. ಎಲ್ಲ ಮಂದಿ ಅಂದರು, ಯಾರಿಗೂ ಕಾಣಲಾರ್ದ ದೇವರನ್ನ ತೋರಿಸ್ತೀನಂತಾನ, ಹೆಂಗೆ ತೋರಿಸ್ತಿರ್ಬೇಕಂತ ಎಲ್ಲ ಜನ ಗೊಳೆ ಆಯ್ತಂತ. ಎಲ್ಲ ಜನರು ಬಂದರು. ಎಲ್ಲ ಕಡೆ ಜನನೇ ಜನ ನೋಡ್ತಿದ್ರು ಸುತ್ತಮುತ್ತ. ಬರೀ ಒಂದೇ ಶಬ್ದ, ದೇವರನ್ನ ತೋರಿಸ್ತೀನಿ ಬರ್ರಿ, ದೇವರನ್ನ ನೋಡೋರಿದ್ರ ಬರ್ರಿ ಅಂತಿದ್ದ ಯೇಸು ಕ್ರಿಸ್ತ. ಎಲ್ಲ ಬಂದು ನಿಂತ್ರಂತ. ಎಲ್ಲ ಬಂದು ನಿಂತರು. ಯಾವಾಗ ತೋರಿಸ್ತಾನಪ್ಪ ಬರೀ ಅನ್ನೋದೇ ಮಾಡಿದಿವ, ಬರೀ ಹೇಳಕತ್ತಾನ. ಒಂದು ತಾಸಾಯ್ತು, ಇಷ್ಟೆಲ್ಲ ಜನ ನೆರೆದೀವಿ, ಯಾವಾಗ ತೋರಿಸ್ತಿ ಅಂದ್ರಂತ. ತೋರಿಸ್ತೀನಿ ಅಂತಿದ್ರು. ಅಲ್ಲಿ ಒಬ್ಬ ಮನುಷ್ಯ ಮೊಮ್ಮಗನ್ನ ಹೆಗಲ ಮ್ಯಾಗ ಹೊತ್ಕೊಂಡು ಹೊಂಟಿದ್ದವ ಬಜಾರ್ದಾಗ ಹೊಂಟಿದ್ದ. ಇಷ್ಟೆಲ್ಲ ಜನ ನೆರೆದಾರ, ಏನು ನಡೆದಿರಬೇಕು ಅಂತ ಅವ ಮಂದಿ ಸರಿಸ್ಕೋತ ಮುಂದೆ ಬಂದ ಬಳಿಕ ಅವ ಯೇಸು ಕ್ರಿಸ್ತ ಮಂದಿ ತೋರಿಸ್ರಿ, ಜಲ್ದಿ ನಮಗೆ ಅರ್ಜೆಂಟ್ ಅದ, ಹೊಲಕ್ಕೆ ಹೋಗ್ಬೇಕು, ನಾವು ಕೆಲಸ ಬಿಟ್ಟು ನಿಂತೀವಿ, ತೋರಿಸ್ರಿ ಅಂತ ಕೇಳ್ತಿದ್ರು ಮೇಲೆ. ಅವಾಗ ಅವ ಅಂದ ನೋಡಿದ ಆ ಕಡೆ ಅವರು ಮುತ್ತೇನ ಹೆಗಲ ಮ್ಯಾಗ ಕುಂತಿತ್ತಲ್ಲ ಅದು ಮೊಮ್ಮಗ, ಅದನ್ನು ತಳಗಿಳಿಸಿ ನಿಂದ್ರಿಸಿದ್ರು. ಯಾರು ಈ ಮಗುವಿನಂಗೆ ಆಗತ್ತೀರಿ ಅವ್ರಿಗೆ ದೇವ್ರು ತೋರಿಸ್ತೀನಿ ಅಂದಂತ. ಯಾರು ಈ ಮಗುವಿನಂಗೆ ಆಗ್ತೀರಿ ಅವ್ರಿಗೆ ದೇವ್ರು ತೋರಿಸ್ತೀನಿ ಅಂದ. ಹುಚ್ಚಿಡ್ದದ್ ನಡ್ರಿ ಇವನಿಗೆ ಅಂದ್ರೆ ಅವರೆಲ್ಲ. ಯಾಕ ಅಲ್ಲ, ದೊಡ್ಡವ್ರಾಗೀವಿ, ಮುದುಕರಾಗೀವಿ, ಗಾಡಿ ಕುಂದ್ರ ವಯಸ್ಸು ನಮ್ಮದಾಗ್ಯದ, ಮಗ ಆಗಕ್ಕೆ ಬರ್ತೈತೇನು ಮತ್ತ? ಹೌದಿಲ್ರಿ? ಕೂಸಿ ಆಗಕ್ಕೆ ಹೆಂಗೆ ಬರ್ತದ ನಮಗೆ? ನಾವು ಸಣ್ಣವ್ರು ಆಗ್ತೀವೇನು? ಹುಚ್ಚಿಡ್ದದ್ ನಡ್ರಿ, ಹುಚ್ಚನ್ ಜೋಡಿ ನಮ್ದೇನದ, ಕೆಲಸ ಬಿಟ್ಟು ನಿಂತೀವಿ, ನಡ್ರಿ ಅಂತಿದ್ರಂತ. ಅದ್ರಾಗ ನಿಮ್ಮಂತ ಒಬ್ಬ ಶಾಸ್ತ್ರ ಕೇಳಿದ ಶಾಣೆ ಮನುಷ್ಯ ಇದ್ದ. ಇಲ್ಲಿ ತನ ಒಂದು ತಾಸಾಯಿತು ದೇವ್ರು ತೋರಿಸ್ತೀವಿ ಅಂದ. ಈಗ ಮಗುವಿನಂಗೆ ಯಾರು ಆಗ್ತೀರಿ ಅವ್ರಿಗೆ ದೇವ್ರು ತೋರಿಸ್ತೀನಿ ಅಂತಾರ, ಕೇಳೇ ಬಿಡ್ಬೇಕು ತಡಿ ಅಂತ ಸಲಿಗೆಯಿಂದ ಮುಂದೆ ಬಂದು ಯಪ್ಪ ನೀವು ಮಗುವಿನಂಗೆ ಆಗಂತೀರಿ, ಈ ನಮಗೆ 60 ವರ್ಷ ಆಗ್ಯಾವ, ನಾವು ಹೆಂಗೆ ಸಣ್ಣವ್ರು ಆಗಕ್ಕೆ ಬರ್ತೈತ್ರಿ ಅಂದಂತವ. ಯಾಕೆ ಬರಂಗಿಲ್ಲ ಅಂದ್ರವ್ರು. ಯಾಕೆ ಆಗಕ್ಕೆ ಬರಂಗಿಲ್ಲ ಅಂದ್ರವ್ರು. ಹೆಂಗೆ ಬರ್ತೈತ್ರಿ ಅಪ್ಪ, ನಾವೇನು ಪವಾಡ ಪುರುಷರಿದ್ದೀವೇನು, ನಾವೇನು ಅವಧೂತರಿದ್ದೀವೇನು, ನಮ್ಮಂಥವ್ರಿಗೆ ಹೆಂಗೆ ಸಾಧ್ಯ ಅದರಿ ಅಪ್ಪ ಅದು ಅಂತ ಕೇಳ್ತಿದ್ದ. ಅವಾಗ ಯೇಸು ಕ್ರಿಸ್ತ ಅಂದಂತ, ನೋಡು, ವಯಸ್ಸಿನ ದೃಷ್ಟಿ ಇಟ್ಕೊಂಡು ನಾನು ನಿನಗೆ ಮಗು ಅನ್ನಕತ್ತಿಲ್ಲ, ತಿಳಿತಾ? ಹೆಂಗ ಬಾಲ್ಯಾವಸ್ಥೆಯನ್ನು ಕಳೆದು ಯೌವನಾವಸ್ಥೆಯನ್ನು ಕಳೆದು ಮುಪ್ಪಾವಸ್ಥೆಗೆ ಬಂದಿರಿ, ಪುನಃ ಬಾಲ್ಯ ಅವಸ್ಥೆ ಬರ್ತದಂತ ಯಾವ ಶಾಸ್ತ್ರ ಪುರಾಣ ಯಾವ ಋಷಿ ಮುನಿಗಳು ಸಹಿತ ಇದನ್ನ ಒಪ್ಪಂಗಿಲ್ಲ, ಒಪ್ಪಕ್ಕೆ ಬರಂಗೂ ಇಲ್ಲ. ಅದು ಅನುಭವಕ್ಕೂ ವಿರೋಧ ಆಗ್ತದ. ಆದ್ರೆ ನನ್ನ ಅಭಿಪ್ರಾಯನೇ ನಿಮಗೆ ಗೊತ್ತಾಗೋಲ್ತಲ್ಲೋ ಅಂದ್ರಂತವ್ರು. ಏನಂದೆ? ಮಗುವಿನಂತಾಗು ಅಂದ್ರೆ ಮಗುವಿನ ಮನಸ್ಸಿನಂತ ನಿಮ್ಮ ಮನಸ್ಸಾಯಿತು ಅಂದ್ರೆ
ನಿಮಗೆ ದೇವ್ರು ಕಾಣ್ತಾನ ಅಂತ ಹೇಳಕತ್ತೀನಿ. ಯಾಕ ಮನಸ್ಸ ಪವಿತ್ರ ಇತ್ತು, ಮಕ್ಕಳ ಮನಸ್ಸು ಹೆಂಗೆ ಸ್ವಚ್ಛ ಇರುತ್ತದ, ಯಾವ ಕಪಟ ಮೋಸ ವಂಚನೆ ರಾಗ ದ್ವೇಷ ಇವು ಯಾವೂ ಇರಲಾರ್ದನೆ ಪರಿಶುದ್ಧವಾಗಿರ್ತಕ್ಕಂಥ ಆ ಮಗುವಿನ ಮನಸ್ಸದಲ್ಲ, ಅಂಥ ಮನಸ್ಸು ಇತ್ತಂದ್ರೆ ಒಂದು ಕ್ಷಣದೊಳಗೆ ನಿಮ್ಮನ್ನು ದೇವ್ರು ತೋರ್ಸಕ್ಕೆ ಬರ್ತದೆ ನನಗೆ. ಆದ್ರೆ ಪ್ರಪಂಚ ಅಂತಕ್ಕಂಥ ಸಂಸಾರ ಮನುಷ್ಯನಾಗ ತುಂಬಿಕೊಂಡು ಮಸಿ ಅರಿವಿ ಮಾಡ್ಕೊಂಡು ಕುಂತೀರಿ. ಇದು ಯಾವಾಗ ಸ್ವಚ್ಛ ಆಗ್ಬೇಕು, ನೀವು ಯಾವಾಗ ದೇವ್ರು ಕಾಣ್ಬೇಕಪ್ಪ ಅಂದ್ರಂತಾವು. ಯಾವಾಗ ದೇವರು ಕಾಣ್ತೀರಿ? ಯಾರ್ದು ಮನಸ್ಸು ಮಕ್ಕಳ ಮನಸ್ಸಿನಂತಾಗುತ್ತದೆಯೋ ಅವರಿಗೆ ಮಾತ್ರ ದೇವರನ್ನು ನೋಡ್ತಕ್ಕಂಥ ಅಧಿಕಾರದ, ಅವರು ಮಾತ್ರ ದೇವರನ್ನು ನೋಡುವ ಶಕ್ತಿಯನ್ನು ಪಡ್ಕೋತಾರ ಅಂತ ಯೇಸು ಕ್ರಿಸ್ತ ಹೇಳಿದಂತ. ಅದಕ್ಕೆ ಮಹಾತ್ಮರಂತಾರ, ನೀನು ಕೂಡ ಸಾಮಾನ್ಯ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಪ್ಪ, ನಿನ್ನಲ್ಲಿನೂ ಕೂಡ ಅಪಾರವಾಗಿರ್ತಕ್ಕಂಥ ಶಕ್ತಿ ಅದ. ಅದು ಭಕ್ತಿಯನ್ನು ನೀ ಮಾಡಿದಿ ಅಂತ ಕೇಳಿದ್ರೆ ಆ ಭಕ್ತಿಯಿಂದ ಪರಮಾತ್ಮ ಬದ್ಧಿತನಾಗುತ್ತಾನ, ಅವನು ನಿನ್ನ ಸೇವೆ ಮಾಡ್ತಾನೆ. ನೀ ದೇವ್ರ ಸೇವೆ ಮಾಡುವ ಅವಶ್ಯಕತೆ ಇಲ್ಲ. ಒಮ್ಮೆ ದೇವರು ನಮ್ಮವಂತ ನಮ್ಮನ್ನು ಸ್ವೀಕಾರ ಮಾಡಿಕೊಂಡ ಅಂದ್ರೆ ತಾನೇ ಸ್ವತಃ ನಿಂತು ನಮ್ಮ ಯೋಗಕ್ಷೇಮಗಳನ್ನು ಓರ್ತಾನ ಅಂತಕ್ಕಂಥ ಮಾತನ್ನು ಮಹಾತ್ಮರು ಉಪದೇಶ ಮಾಡ್ತಾರಂದ ಬಳಿಕ ನಾವು ಕೂಡ ನಮ್ಮ ಜೀವನದೊಳಗೆ ಭಕ್ತಿಯನ್ನು ಮಾಡಬೇಕಾಗ್ತದೆ. ಭಕ್ತಿ ಇಲ್ಲ ಅಂದ್ರೆ ಮನುಷ್ಯಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಅಸಮಾಧಾನವಾಗಿರ್ತಕ್ಕಂಥ ಬದುಕನ್ನು ನಾವೆಲ್ಲ ಬದುಕಬೇಕಾಗ್ತದಂತ ತಿಳ್ಕೊಂಡನೇ ಒತ್ತಿ 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 ಮಹಾತ್ಮರು ವರಭಕ್ತಿಯನ್ನೇ ಮಾಡು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಂಗೀತವನ್ನು ಪದ್ಯವನ್ನು ನಮ್ಮ ಅಣ್ಣವ್ರು ಆಡ್ತಾರ, ನಾವು ನೀವೆಲ್ಲ ಕೇಳಿ ಆನಂದಿಸೋಣ. ಹೋ 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 ತಾ ಭಕ್ತಿನ ಬೇಡುವೆ ನೀಡೆಯ ಮಗೆ ಶಕ್ತಿ, ನೀಡೆಯ ಮಗೆ ಶಕ್ತಿ, ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ. ಶಿವಯೋಗಿ ಸಿದ್ಧರಾಮ ಸೋಲಾಪುರ ಧಾಮ, ಶಿವಯೋಗಿ ಸಿದ್ಧರಾಮ ಸೋಲಾಪುರ ಧಾಮ. ಸ್ಮರಿಸುವೆ ನಿನ್ನ ನಾಮ, ಸ್ಮರಿಸುವೆ ನಿನ್ನ ನಾಮ, ಶ್ರೀ ಗುರು ಸಿದ್ದೇಶ್ವರ ಶಿವಯೋಗಿ ಸಿದ್ಧರಾಮ ಸೋಲಾಪುರ ಧಾಮ, ಶಿವಯೋಗಿ ಸಿದ್ಧರಾಮ ಸೋಲಾಪುರ ಧಾಮ. ಸ್ಮರಿಸುವೆ ನಿನ್ನ ನಾಮ, ಸ್ಮರಿಸುವೆ ನಿನ್ನ ನಾಮ, ಶ್ರೀ ಗುರು ಸಿದ್ದೇಶ್ವರ ಶಿವಯೋಗಿ ಸಿದ್ಧರಾಮ ಸೋಲಾಪುರ ಧಾಮ. ಹೋ ಮನ ಮಂದಿರದ ಕದಗಳು ತೆರೆದು ಕಾದಿಯವು ನಿಮಗಾಗಿ, ಅನುದಿನವೂ ನಿಮ್ಮ ಸೇವೆಯ ಮಾಡಿ ನಿಂತಿಯವು ತಲೆಬಾಗಿ. ಮನ ಮಂದಿರದ ಕದಗಳು ತೆರೆದು ಕಾದಿಯವು ನಿಮಗಾಗಿ, ಅನುದಿನವೂ ನಿಮ್ಮ ಸಾದಿಯ ನೋಡುತ್ತ ನಿಂತಿಯವು ತಲೆಬಾಗಿ. ಕೂಗಿ ಕರೆದ ಶರಣರಾತ್ಮ ಬಂಧುವ ನೀನೆಂದು ಶಿವಯೋಗಿ ಸಿದ್ಧರಾಮ ಸೋಲಾಪುರ ಧಾಮ, ಶಿವಯೋಗಿ ಸಿದ್ಧರಾಮ ಸೋಲಾಪುರ ಧಾಮ.
ಸ್ಮರಿಸುವೆ ನಿನ್ನ ನಾಮ, ಸ್ಮರಿಸುವೆ ನಿನ್ನ ನಾಮ. ಶ್ರೀ ಗುರು ಸಿದ್ದೇಶ್ವರ ಶಿವಯೋಗಿ ಸಿದ್ದರಾಮ ಸೋಲಾಪುರಧಾಮ. ಓ ನಿನ್ನ ದರ್ಶನ ನೋಡಲು ಹಲವು ಯುಗಗಳಾದರೂ ಕೂಡ ಇನ್ನು ಏಕೆ ನೀ ದಯ ತೋರು ಬಂದು ಬೇಗನೆ ನೆಲೆಸು. ನಿನ್ನ ದರ್ಶನ ನೋಡಲು ಹಲವು ಯುಗಗಳಾದರೂ ಕೂಡ ಇನ್ನು ಏಕೆ ದಯ ತೋರು ಬಂದು ಬೇಗನೆ ನೀನಲ್ಲಿ ನೆಲೆಸು. ನಿನ್ನನ್ನು ಅಗಲಿ ಇರಲಾರು ತಂದೆ, ನಿನ್ನನ್ನು ಅಗಲಿ ಇರಲಾರೆ ತಂದೆ, ಬೇಗನೆ ಬಂದು ನೀರ್ನಲಿಸು. ಶಿವಯೋಗಿ ಸಿದ್ದರಾಮ ಸೋಲಾಪುರಧಾಮ, ಶಿವಯೋಗಿ ಸಿದ್ದರಾಮ ಸೋಲಾಪುರಧಾಮ. ಸ್ಮರಿಸುವೆ ನಿನ್ನ ನಾಮ, ಸ್ಮರಿಸುವೆ ನಿನ್ನ ನಾಮ. ಶ್ರೀ ಗುರು ಸಿದ್ದೇಶ್ವರ ಶಿವಯೋಗಿ ಸಿದ್ದರಾಮ ಸೋಲಾಪುರಧಾಮ. ಓ ಓಂ ಸಿದ್ದೇಶ್ವರ, ಓಂ ಸಿದ್ದೇಶ್ವರ, ಓಂ ಸಿದ್ದೇಶ್ವರ. ಮನಮಂದಿರದ ಕದಗಳು ತೆರೆದು ಕಾದಿಹವು ನಿಮಗಾಗಿ, ಅನುದಿನವೂ ನಿಮ್ಮ ಸೇವೆ ನೋಡು ನಿಂತಿಯವು ತಲೆಬಾಗಿ. ಮನಮಂದಿರದ ಕದಗಳು ತೆರೆದು ಕಾದಿಹವು ನಿಮಗಾಗಿ, ಅನುದಿನವೂ ನಿಮ್ಮ ಹಾದಿಯ ನೋಡುತ್ತ ನಿಂತಿಯವು ತಲೆಬಾಗಿ. ಕೂಗಿ ಕರೆದ ಶರಣರ ಆತ್ಮ ಬಂದು ನೀನೆಂದು ಶಿವಯೋಗಿ ಸಿದ್ದರಾಮ ಸೋಲಾಪುರಧಾಮ, ಶಿವಯೋಗಿ ಸಿದ್ದರಾಮ ಸೋಲಾಪುರಧಾಮ. ಸ್ಮರಿಸುವೆ ನಿನ್ನ ನಾಮ, ಸ್ಮರಿಸುವೆ ನಿನ್ನ ನಾಮ. ಶ್ರೀ ಗುರು ಸಿದ್ದೇಶ್ವರ ಶಿವಯೋಗಿ ಸಿದ್ದರಾಮ ಸೋಲಾಪುರಧಾಮ, ಶಿವಯೋಗಿ ಸಿದ್ದರಾಮ ಸೋಲಾಪುರಧಾಮ. ಸ್ಮರಿಸುವೆ ನಿನ್ನ ನಾಮ, ಸ್ಮರಿಸುವೆ ನಿನ್ನ ನಾಮ. ಶ್ರೀ ಗುರು ಸಿದ್ದೇಶ್ವರ ಶಿವಯೋಗಿ ಸಿದ್ದರಾಮ ಸೋಲಾಪುರಧಾಮ, ಶಿವಯೋಗಿ ಸಿದ್ದರಾಮ, ಶಿವಯೋಗಿ ಸಿದ್ದರಾಮ, ಶಿವಯೋಗಿ ಸಿದ್ದರಾಮ. सद्गुरु मल्लिकार्जुन महाराज की जय, माता भ्रमरांबिके माता की जय. शिव सांब जय नमः, पार्वती शिव हर हर महादेव.